ಸರ್ ಆ ವಿಡಿಯೋ ನಮಗೆ ಪ್ರತಿ ಸಲ ನೋಡಿದಾಗ್ಲೂ ಬೇರೆ ಬೇರೆ ತರ ರಿಯಾಕ್ಷನ್ ಬರುತ್ತೆ. ನಿಮಗೆ ರಿಪೀಟ್ ಮಾಡಲ್ ನೋಡಿದಾಗ ಏನ್ ಅನ್ಸುತ್ತೆ? ಮೊದಲಿಗೆ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಹಾಗೂ ಇಲ್ಲಿ ನಡೆದಿರುವ ನಮ್ಮ ಸಿನಿಮಾ ತಂಡದವರೆಲ್ಲರಿಗೂ ನಮಸ್ಕಾರ. ಹಾಗೂ ನಮ್ಮ ಸಹೋದರ ಸಲಗ ನಮ್ಮ ದುನಿಯಾ ವಿಜಯ್ ಅವರಿಗೆ ನನ್ನ ಆತ್ಮೀಯ ಸ್ವಾಗತ ಹಾಗೆ ನಮಸ್ಕಾರ. ಸುಮಾರು ಜನ ಈ ವಿಡಿಯೋ ನೋಡಿ ಒಬ್ಬೊಬ್ಬರು ಒಂದೊಂಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಏನು ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ಯಾಕೆಂದರೆ ಸುಮಾರು ಜನ ಇದು ಕೇಳಿ 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 ನನಗೆ ನಾನೇ ಒಂಥರ ಆಗ್ಬಿಟ್ಟಿದ್ದೀನಿ. ಇದು ಹೇಗೆ ವೈರಲ್ ಆಯಿತು ಅನ್ನೋದು ಫಸ್ಟ್ ಪ್ರಶ್ನೆ. ಅವತ್ತು ನಡೆದಿದ್ದ ಘಟನೆ ಇಡೀ ರಾತ್ರಿನಲ್ಲಿ ಅದು ಏನೇನೋ ಎಲ್ಲೆಲ್ಲಿನೋ ಫೋನ್ ಬಂತು. ಫಸ್ಟು ನಾನು ಹೆಂಡತಿ ಫೋನ್ ಮಾಡಿ ಫಸ್ಟ್ ನೀವು ಹೊರಟು ಬನ್ನಿ ಅಂತಂದ್ರು. ಏನಕ್ಕೆ ನೀವು ಹೋಗಿದ್ದೇನಕ್ಕೆ ಅಲ್ಲಿ ಏನಾಯಿತು ಏನಂತ ಒಂದೇ ಟೆನ್ಷನ್ ಆಗಿ ಅವತ್ತು ನಾನು ಅಲ್ಲಿಂದ ಚೆನ್ನೈಗೆ ಹೊರಟೆ. ನಡೆದಿದ್ದಿಷ್ಟೇ, ಸಿನಿಮಾ ತಂಡದವರು ಈ ಸಿನಿಮಾ ರಿಲೀಸ್ ಆದಾಗಲಿಂದ ಕರಿತಾನೆ ಇದ್ರು, ಸರ್ ಬನ್ನಿ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಅಂದರೆ ತೆಲುಗು ಅಲ್ವಾ, ತೆಲುಗು ಇವರೇ ನಮ್ಮನ್ನೇನು ಮೊದಲು ಇವರು ಅಪ್ರೋಚ್ ಮಾಡಲಿಲ್ಲ. ತೆಲುಗು ವರ್ಷನ್ ಅಲ್ವಾ, ಕನ್ನಡ ಇವ್ರನ್ನ ಬಳಸೋಣ ಅಂತೇಳಿ ಸುಮ್ಮನೆ ಇದ್ರು. ಆಮೇಲೆ ಇಲ್ಲ ಸರ್ ನೀವು ತೆಲುಗು ವರ್ಷನ್ಗೂ ಬರಬೇಕು, ಅಲ್ಲೆಲ್ಲ ಎಲ್ಲ ಥಿಯೇಟ್ರಿಗೂ ವಿಸಿಟ್ ಮಾಡ್ತಿದ್ವಿ ಅಂತ ಕೇಳ್ಕೊಟ್ರು. ಹಿಂದೂಪುರ್ಗೂರು ಕರೆದ್ರು, ನಾನು ಹೋಗೋಕ್ಕಾಗಲಿಲ್ಲ. ಆಮೇಲೆ ಹೈದರಾಬಾದ್ಗೆ ಇದ್ದಕ್ಕಿದ್ದಂಗೆ ರಾತ್ರಿ 9:30 ಫೋನ್ ಮಾಡಿದ್ರು, ಇಲ್ಲ ಸರ್ ನೀವು ಬರಲೇಬೇಕು. ಅದ್ರ ಮಾರನೇ ದಿನ ನನಗೆ ಚೆನ್ನೈಲಿ ಶೂಟಿಂಗ್ ಇತ್ತು. ಇಲ್ಲ ಸರ್ ನೀವು ಬನ್ನಿ, ನಾವು ಇಲ್ಲಿಂದ ಫ್ಲೈಟಲ್ಲಿ ಕರ್ಸ್ಕೊಂಡು ಮತ್ತೆ ನಿಮ್ಗೆ ಕಳಿಸ್ಕೊಡ್ತೀವಿ ಸರ್, ನಿಮ್ಗೆ ತೊಂದರೆ ಆಗ್ದಂಗೆ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಹೊರಟೆ. 2 ಥಿಯೇಟ್ರ್ ವಿಸಿಟ್ ಮಾಡಿದ್ವಿ, ಏನೂ ಇಲ್ಲ, ಚೆನ್ನಾಗಿಲ್ಲ ರೆಸ್ಪಾಂಡ್ ಮಾಡಿದ್ರು. ಸುಮಾರು ಜನ ಬಂದರು, ಕೈ ಮುಟ್ಟೋದು, ತಪ್ಕೊಳ್ಳೋದು, ಫೋಟೋ ತಗ್ಸ್ಕೊಳ್ಳೋದು ಎಲ್ಲ ಮಾಡೋದು, ನಮಗೂ ಖುಷಿ ಇತ್ತು. ಇದು ಕಡೆ ಥಿಯೇಟ್ರ್, ಇದು ಮಾಲ್ನಲ್ಲಿ ನಡೆದಂಥದ್ದು. ಕ್ಲೈಮ್ಯಾಕ್ಸಲ್ಲಿ ಎಲ್ಲರೂ ಕೂತಿದ್ವಿ, ನಿಮ್ಮನ್ನು ಆಮೇಲೆ ಕರಿತೀನಿ ಆಮೇಲೆ ಬನ್ನಿ ಅಂತೇಳಿ ಸಿನಿಮಾ ತಂಡದವ್ರು ಹೇಳಿದ್ರು. ಎಂಡಿಗೆ ನನ್ನನ್ನು ಕರೆದ್ರು, ನಾನು ಹೋದೆ. ಪ್ರೇಕ್ಷಕರ ಕಡೆ ಎಲ್ಲರೂ ಗೊತ್ತಲ್ಲ, ನಮಗೊಂದು ಖುಷಿ ಇದೆ ಆ್ಯಕ್ಟರ್ಗಳಿಗೆ, ನಮ್ಮ ಕ್ಯಾರೆಕ್ಟರ್ ಏನೋ ಇವ್ರ ಮನ್ಸಿಗೆ ಮುಟ್ಟಿದೆ ಅನ್ನೋ ಇದು ನಮಗೆ ಫೀಲ್ ಆದಾಗ ಖಂಡಿತ ನಾವೆಲ್ಲರ ಕಡೆ ಖುಷಿಯಿಂದ ಕೈ ಬೀಸೋದು ಸಹಜ. ಅದೇ ರೀತಿ ನಾನು ಕೈ ಬೀಸ್ತಾ ಇದ್ದೆ, ಇದ್ದಕ್ಕಿದ್ದಂಗೆ ಆ ಮಹಿಳೆ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಫಸ್ಟ್ ಒಂದೆರಡು ಏಟ್ ಬಿತ್ತು. ಅಷ್ಟೊತ್ತಿಗೆ ನಮ್ಮ ಹೀರೋ ಅಂಜನ್ ರಾಮಚಂದ್ರ ಅವ್ರನ್ನ ನಾನು ಪ್ರೊಟೆಕ್ಟ್ ಮಾಡಿದ್ರು. ಆಮೇಲೆ ಮತ್ತೆ ಹುಡ್ಕೊಂಡು ಬಂದು ನನಗೆ ಹೊಡೆದ ಆಕೆ ಜೀವನದಲ್ಲಿ ಏನು ನಡೆದಿತ್ತೋ ಗೊತ್ತಿಲ್ಲ. ಅವತ್ತು ನಾನೊಂಥರ ಸಡನ್ ಬಲಿಖುಷಿವಾದೆ ಅವ್ರಿಗೆ ಇಷ್ಟೇ. ಆಮೇಲೆ ಆಕೆ ಸಮಾಧಾನ ಆದ್ಲಂತೆ, ಸಾರಿನೂ ಕೇಳಿದ್ಲಂತೆ, ಇಲ್ಲ ಅವನು ಮಗಳ ಜೊತೆ ನಡ್ಕೊಂಡ ರೀತಿ ನನಗೆ ಇಷ್ಟ ಆಗಲಿಲ್ಲ, ಮಗಳನ್ನ ಆ ಥರ ನಡ್ಸ್ಕೋಬಾರ್ದು ಹಾಗೆ ಹೀಗೆ ಅಂತ ಅವರು ಹೇಳಿದ್ರಂತೆ. ಇದಿಷ್ಟೇ. ಅದೇ ಅಂದ್ರೆ ಒಂದು ಪಾಸಿಟಿವ್ ವಿಚಾರ, ನೀವು ಮಾಡಿರೋ ಪಾತ್ರ ಅಷ್ಟು ನೈಜವಾಗಿ ಅನ್ಸಿದೆ ಅನ್ನೋದು. ಇನ್ನೊಂದು ಅದಕ್ಕೆ ಬಂದಿರೋ ರಿಯಾಕ್ಷನ್. ಕನ್ನಡದಲ್ಲೇ ರಿಲೀಸ್ ಆಗ್ತದೆ ಸರ್ ಸಿನಿಮಾ, ಏನ್ ಹೇಳ್ತೀರಾ? ಥಿಯೇಟರ್ ಕಡೆ ಧೈರ್ಯ ಮಾಡ್ತೀರಾ ಹೋಗುವಂಥದ್ದು? ಇಲ್ಲ, ಖಂಡಿತ ಹೋಗೇ ಹೋಗ್ತೀವಿ. ಯಾಕೆಂದ್ರೆ ಅದು ಖುಷಿ ವಿಚಾರ. ಒಂದು ರೀತಿ ಡೈರೆಕ್ಟರ್ ಹೇಳಿದಾಗೆ ನಾನು ಮನಮುಟ್ಟೋ ಹಾಗೆ ಅವ್ರು ಹೇಳಿದ ಮಟ್ಟಿಗಲ್ಲದೆ ಹೋದ್ರೂ ತಕ್ಕ ಮಟ್ಟಿಗಾದ್ರೂ ಆ ಪಾತ್ರಕ್ಕೆ ಹೋಗಿ ಜನಗಳ ಮನಸ್ಸನ್ನ ಸೂರೆಗೊಳ್ಳೋದ್ರಲ್ಲಿ ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಖಂಡಿತ ಹೋಗಿ ಹೋಗ್ತೀನಿ. ಆಮೇಲೆ ಎಲ್ಲಿಗಿಂತ ಹೆಚ್ಚಾಗಿ ಇವರು ಕನ್ನಡದಲ್ಲಿ ಇವರು ಇಡೀ ತಂಡ ಮಾತಾಡ್ಕೊತಾ ಇದ್ರು. ಕನ್ನಡದಲ್ಲಿ ಯಾರಾದ್ರೂ ಒಳ್ಳೆ ಇವ್ರನ್ನ ಹಿಡಿದು ನಾವು ಈ ಟ್ರೈಲರ್ ರಿಲೀಸ್ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಸುಮಾರು ಅಭಿಪ್ರಾಯಗಳಿಗೆ ಬದಲಾವಣೆ ಆಗ್ತಿತ್ತು. ಆಮೇಲೆ ಮೊನ್ನೆ ನಮ್ಮ ಹೀರೋ ಅಂಜನ್ ರಾಮಚಂದ್ರ ಅವರು ಫೋನ್ ಮಾಡಿ ಹೇಳಿದ್ರು, ಸರ್ ನಮಗೀಗ ಆನೆಬಲ ಬಂದಿದೆ ಸರ್. ಹೌದಾ, ಸಿನಿಮಾ ಕನ್ನಡ ಸಿನಿಮಾ ಹೇಗೆ ಇದೆ ಸರ್? ದುನಿಯಾ ವಿಜಯ್ ಅವರು ಇದನ್ನ ಟ್ರೈಲರ್ ರಿಲೀಸ್ ಮಾಡೋಕೆ ಒಪ್ಪಿಕೊಂಡು ನಾನು ಹೇಳಿದೆ, ಅಗ್ಡಿ ಇದು ಪ್ಲಸ್, ಇದು ಆನೆಬಲ ಅಲ್ಲ ಭೀಮಬಲ. ಅವರು ಎಷ್ಟು ಕಷ್ಟಪಟ್ಟು ತಮ್ಮನ್ನ ತಾವು ಈ ಮಟ್ಟಕ್ಕೆ ತಂದ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಯಾರು ಸಪೋರ್ಟ್ ಮಾಡಿಲ್ಲ. ಆದರೆ ಸ್ವಯಂ ಕೃಷಿ, ಅವ್ರದ್ದು ಸ್ವಯಂ ಕೃಷಿ, ಚಿತ್ರಗಳ ಮೇಲೆ ಚಿತ್ರಗಳು. ಆಮೇಲೆ ಈಗ ಬರ್ತಾ ಇರೋದು ಅವರಿಂದಾಗಿ ಒಂದು ಜನರೇಷನ್ಗೆ ಒಂದು ಹೊಸ ಅವೇರ್ನೆಸ್ ಕ್ರಿಯೇಟ್ ಮಾಡಿದಂತ ದೈತ್ಯ ಕನ್ನಡದ ಸ್ಯಾಂಡಲ್ವುಡ್ ಪ್ರತಿಭೆ ಅಂತ ಹೇಳೋದಕ್ಕೆ ನಾನು ಖುಷಿ ಪಡ್ತೀನಿ. ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಅವರು ಬರೀ ಆಕ್ಟರ್ ಅಂತ ನೆನ್ಕೊಂಡಿದ್ದೆ, ಅವ್ರು ಎಲ್ಲಿತ್ತೋ ಗೊತ್ತಿಲ್ಲ, ಏನೇನೋ ಹೊಸ ಇನ್ವೆನ್ಷನ್ ಮಾಡ್ತಾ ಇದ್ದಾರೆ. ಸ್ಯಾಂಡಲ್ವುಡ್ಗೆ ಎಲ್ಲರೂ ಪ್ರೇಮ ಕಥೆಗಳು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಇವರು ಸಮಾಜಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಒಂದು ದೈತ್ಯ ಪ್ರತಿಭೆಯಾಗಿ ಮೂಡ್ತಾ ಇದ್ದಾರೆ. ನಾನು ಐ ವಿಶ್ ಹಿಮ್ ಗುಡ್ ಲಕ್ ಫಾರ್ ಇಸ್ ಲೈಫ್ ಟೈಮ್. ಯಾಕೆಂದ್ರೆ ಇದೇ ತರ ಇನ್ನೂ ದೊಡ್ಡ ದೊಡ್ಡ ವಿಷಯಗಳನ್ನ ಅವರು ತೆರೆ ಮೇಲೆ ತರಬೇಕು. ಅವರ ಕಾಂಟ್ರಿಬ್ಯೂಷನ್ ಕನ್ನಡ ಸಿನಿ ಲ್ಯಾಂಡ್ಗೆ ಸದಾ ಇರಬೇಕು ಅಂತ ನಾನು ಬಯಸ್ತೀನಿ. ಇವ್ರನ್ನ ನಾನು ಸುಮಾರು ವರ್ಷಗಳ ಹಿಂದೆ ನಮ್ದೊಂದು ಪುಣ್ಯಕೋಟಿ ಅಂತ ಒಂದು ಸೀರಿಯಲ್ ನಡೀತಾ ಇತ್ತು. ಅವತ್ತು ನಮ್ಮ ಸೆಟ್ಟಿಗೆ ಬಂದಿದ್ರು ನಮ್ಮ ಡೈರೆಕ್ಟರ್ ಎ ಜಿ ಶೇಷಾದ್ರಿ ಅವರಿಗೆ ತುಂಬಾ ಕ್ಲೋಸು. ಅವ್ರ ಜೊತೆ ಮಾತಾಡ್ತಾ ಅಷ್ಟು ವರ್ಷಗಳಾದ್ಮೇಲೆ ಮತ್ತೆ ಮುಖಾಮುಖಿಯಾಗಿ ನಾವು ಭೇಟಿ ಆಗ್ತಿದ್ದೀವಿ. ಆಮೇಲೆ ನನಗೆ ಪರ್ಸ್ನಲಿ ಅವರು ತುಂಬಾ ಇಷ್ಟ.
ಯಾಕೆಂದ್ರೆ ಸಾಮಾನ್ಯವಾಗಿ ಕಪ್ಪಗಿರೋರಿಗೆ ಯಾರು ಅಷ್ಟು ಎನ್ಕರೇಜ್ ಮಾಡಲ್ಲ. ಆದ್ರೆ ಇವರು ಮತ್ತೆ ಗಣೇಶ್ ನಾವೆಲ್ಲ ಸೀರಿಯಲ್ ಒಟ್ಟಿಗೆ ಆಕ್ಟ್ ಮಾಡಿದ್ವಿ. ಅದೇ ಟೈಮ್ಗೆ ಇವ್ರದ್ದು ಬಂತು. ಈಗ ಅವತ್ತು ಹೇಗೆ ದುನಿಯಾ ಮತ್ತೆ ನಮ್ಮ ಮುಂಗಾರು ಮಳೆ ಜೊತೆಯಾಗಿ ಬಂತು, ಈಗ ಸುಮಾರು ವರ್ಷಗಳ ನಂತರ ಅದೇ ಜೋಡಿ ಪ್ರತಿಭೆ ನೋಡಿ ಕೃಷ್ಣ ಪ್ರಣಯ ಸಖಿ ಬಂತು, ಮತ್ತೆ ಇವ್ರ ಭೀಮ ಬಂತು, ಒಟ್ಟೊಟ್ಟಿಗೆ ಬಂತು. ಅದೇ ಟ್ರೆಂಡ್ನ ಈಗಲೂ ಈ ಇಬ್ರು ಸ್ನೇಹಿತರು ಕನ್ನಡಗೆ ಕ್ರಿಯೇಟ್ ಮಾಡಿ ಜನಗಳೇ ಬರಲ್ಲ ಅಂತಿತ್ತು ಥಿಯೇಟರ್ಗೆ. ಇವರಿಬ್ಬರು ಸಿನಿಮಾ ಇದ್ದಾಗಿ ಒಂದಷ್ಟು ಜನಗಳು ಥಿಯೇಟರ್ಗೆ ಬರೋ ಥರ ಮಾಡಿದ್ದಾರೆ. ಈ ಕೆಲಸನ ಅವರು ನಿರಂತರವಾಗಿ ಮಾಡಲಿ. ನಮ್ಮ ಕನ್ನಡ ಸ್ಯಾಂಡಲ್ವುಡ್ಗೆ ಅದ್ಭುತವಾದ ಸಾಹಿತ್ಯ ಪ್ರತಿಭೆಯವರು. ಹೀಗೆ ಅವ್ರ ಕಾಂಟ್ರಿಬ್ಯೂಷನ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್.